ಜನರಿಗೆ ಸುಮಾರು ಡೌಟ್ಸ್ ಇದೆ, ಬೇರೆ ಏನೇನೋ ಇದೆ. ಇವತ್ತಿಗೆ ಎಲ್ಲದಕ್ಕೂ ಎಂಡಿಡುವ. ಬಂದೆವು ಗೇಟ್ ಅನ್ನು ಮೇಲಿಂದ ಕೆಳಗೆ ನೋಡಿಕೊಂಡು. ನನಗೆ ಗೊತ್ತಿರೋರು ಯಾರಾದರೂ ಇರಬಹುದಾ ಎಂಬ ಸಂಶಯವಿಟ್ಟುಕೊಂಡು ಈ ಕಾಲೇಜು ಪ್ರವೇಶಿಸಿದೆವು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನಾನು ಜ್ಯೋತಿ, ಶ್ರಾವ್ಯ, ಯಾವುದಾನೆ ಅದೆಲ್ಲ. ಇವಾಗ ನಾವು ನಮ್ಮ ಲಾಸ್ಟ್ ಡೇ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಕಾಲೇಜಿಗೆ, ಡಬ್ಬ ಕಾಲೇಜಿಗೆ. ಕೇಕ್ ಕಟ್ ಮಾಡ್ಲಿಕ್ಕೆ ನಮ್ಮ ನಾಯಿಗೆ ಬೈದ್ರು, ಆದ್ರೂ ಸಹ ನಾನು ಅದನ್ನು ಒರೆಸಿಕೊಂಡೆಲ್ಲ ಬಂದೆ. ಇವಳಿಗೆ ಸುಖ ಇದ್ರಂತೆ. ಇಟ್ಸ್ ಓಕೆ, ಹ್ಯಾಪನ್ಸ್. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಒಂತೆ ದೂರ ಪತ್ತ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಂಡ್ ಏನೇ ಆಗ್ಲಿ ನಮ್ಮ ಮೆಮೊರೀಸ್ ಅನ್ನ ಚೆರೀಸ್ ಮಾಡ್ಬೇಕು ಅಂತ ಮೆಮೊರೀಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಲಾಸ್ಟ್ ಡೇ ಆಫ್ ಅವರ್ ಕಾಲೇಜ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಇದು ಯಾವತ್ತು ನಮಗೆ ಮೊಮೆಂಟ್ ಆಗಿರ್ಬೇಕು ಅಂತ. ಸೊ ಲೆಟ್ಸ್ ಗೋ. ಕಟ್ಟು ಮನ್ಪುರ ತುಂಬಾ ಚಂದ ಅರೇಂಜ್ ಮಾಡಿದಿರಿ. ಮತ್ತೆ ನಿಮ್ಮ ಬ್ಯಾಚಿನ ಬಗ್ಗೆ ಹೇಳ್ಬೇಕಿದ್ರೆ ನೀವು ಒಂದು ಯುನೀಕ್ ಬ್ಯಾಚ್. ಯಾಕೆ ಹೇಳಿ ನೋಡ, ಯಾವತ್ತೂ ನಾವು ನೆನಪಿಟ್ಕೊಳ್ತೇವೆ ನಿಮ್ಮನ್ನು. ಯಾಕೆ ಹೇಳಿ, ಏನಾದ್ರು ಐಡಿಯಾ ಉಂಟಾ? ಜಸ್ಟ್ 5 minutes ಮುಂಚೆ ಕೂಡ ನಂಗೆ ಒಂದು ಅನುಭವ ಆಯ್ತು, ಅದಕ್ಕೆ ಹೇಳ್ತಾ ಇರೋದು. ಬಿಟಿವಿಗೆ ಒಂದು ಲೆಟರ್ ಬರೆದ ಬ್ಯಾಚ್ ಅಂತ ಹೇಳುದು ಪ್ರಿನ್ಸಿಪಾಲ್ ಯಾವತ್ತೂ ಕೂಡ ಹೇಳ್ಬಾರ್ದು ನನ್ನ ಹತ್ರ. ಈಗ ಹೀಗೆ ಜಸ್ಟ್ ಒಂದು ಸಣ್ಣ ಅರೇಂಜ್ಮೆಂಟ್ ಉಂಟು ಸ್ಟೂಡೆಂಟ್ಸ್ ಇದ್ದು ಹೇಳಿದಾಗ ಆ ಬ್ಯಾಚ ಮೇಡಮ್ ಅಂತ ಹೇಳಿ ಅಲ್ಲ. ಈಗ ಏನು ಅದರ ಬಗ್ಗೆ ಏನು ಮಾತಾಡುವಾಗ ಇಲ್ಲ ನಾವು. ಅದೊಂದು ಮೊಮೆಂಟ್ಗೆ ನಿಮಗೇನು ಅನಿಸಿತ್ತು ಮಾಡಿದ್ರೆ ಅದು ಅಲ್ಲೇ ಸಾಲ್ವ್ ಆಗಿದೆ. ನಾವು ಲೆಕ್ಚರರ್ಸ್ ಯಾವತ್ತೂ ಸಹ ಒಂದು ವಿಷಯ ನಮ್ಮ ತಲೆಗೆ ಬಂದ್ರೆ ಅದನ್ನ ಅಲ್ಲೇ ಹೇಳಿಬಿಡ್ತೇವೆ, ಅದನ್ನು ಮುಂದೆ ತಕೊಂಡು ಹೋಗುದಿಲ್ಲ ಯಾರು ಕೂಡ ಅಲ್ವಾ. ಅವರ ಸಾಧ್ಯ ಆದ್ರೆ ಒಂದು ಮಾಡಿ ಎಕ್ಸಾಮ್ ಅಲ್ಲಿ ಇರುವಾಗ ಜೂನಿಯರ್ಸಿಗೆ ಆಯ್ತಾ. ಮತ್ತೆ ಬೇರೆ ಏನಾದ್ರು ಪ್ರೋಗ್ರಾಮ್ ಅಥವಾ ಟೆಕ್ನಿಕಲ್ ಟಾಕ್ ಇರ್ಬೋದು, ಏನಾದ್ರು ಕೊಡ್ಲಿಕ್ಕೆ ಇದ್ರೆ ಯು ಆರ್ ಆಲ್ವೇಸ್ ವೆಲ್ಕಮ್. ಮತ್ತೆ ನೀವೇನಾದ್ರೂ ಹೇಳಿಕ್ಕಿದ್ರೆ ಹೇಳ್ಬೋದು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. So this is the one batch I think I have taken most number of classes. 5th sem ಅಲ್ಲಿ almost 3-4 subjects, 7th ಅಲ್ಲಿ ಕೂಡ ಅದೇ ತರ. lot of good experience. ಸುಮಾರು ಜನರಿಗೆ ಬೈದಿರ್ಬೋದು, ಮಾರ್ಕ್ಸ್ ಕಟ್ ಮಾಡಿರ್ಬೋದು. So all those were the that were the methods to make sure that you change yourself and become better in life as well as in the academics. Placement wise ಕೂಡ ಸಿಕ್ಕಿದ ಆಪರ್ಚುನಿಟೀಸ್ ಅಲ್ಲಿ ಏನು ಯೂಸ್ ಮಾಡ್ಕೊಳ್ಳಿಲ್ಲ. ಸೊ ಇನ್ನಾದ್ರೂ ಸೀರಿಯಸ್ ಆಗಿ ಲೈಫ್ ಅಲ್ಲಿ ಕಾಲೇಜಿಂದ ಹೊರಗಡೆ ಹೋದ ಮೇಲೆ ಲೈಫ್ ವಿಲ್ ನಾಟ್ ಬಿ ಆಸ್ ರೋಸಿ ಆಸ್ ಇಟ್ ಈಸ್ ಟುಡೇ. ಇಲ್ಲಿ ಬಂದಾಗ ಕ್ಲಾಸಿಗೆ ಬರೋದು, ನಾವೊಂದು ಬೈಯೋದು, ಏನೋ ಒಂದು ಅಸೈನ್ಮೆಂಟ್ ಕೊಡೋದು, ಬರ್ಕೊಂಡು ಹೋಗೋದು. ಸೊ ನೆಕ್ಸ್ಟ್ ಇಟ್ ವಿಲ್ ನಾಟ್ ಬಿ ದ ಸೇಮ್. ಯು ವಿಲ್ get the experience once you complete the 8th sem. ಎಲ್ಲ ಆಚೆ ಈಚೆ ಕೇಳಕ್ ಶುರು ಮಾಡ್ತಾರೆ, ಮನೆಯಲ್ಲೇ ಹೇಳಕ್ ಶುರು ಮಾಡ್ತಾರೆ. ಮತ್ತೆ ಇನ್ನು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ರೀಲ್ಸ್ ಮಾಡಿದ್ರೆ ಆಗೋದಿಲ್ಲ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಈಚ್ ಅಂಡ್ ಒನ್ ಆಫ್ ಯು, ಎವ್ರಿ ಒನ್ ಆಫ್ ಯು. ಥ್ಯಾಂಕ್ ಯು. ಅಭಿಷೇಕ್ ಸೇದನು ಇಟ್ ಚೆಸ್ ಇಡ್ಲಲ್ಲರಾ. वाह क्या सीन है, वाह क्या सीन है।
ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆಫ್ ಗ್ಯಾದರಿಂಗ್ ಬಿಫೋರ್ ಸ್ಕ್ಯಾಟ್ರಿಂಗ್ 4 ವರ್ಷ ಎಷ್ಟು ಸ್ಪೀಡಾಗಿ ಹೋಯ್ತು ಅಂತೇಳಿ ಹೇಳಿಕ್ಕೆ ಆಗೋದಿಲ್ಲ. ಸೊ ವಿ ಸ್ಪೆಂಟ್ ಅ ಲಾಟ್ ಆಫ್ ಮೆಮೊರೀಸ್ ಆ್ಯಂಡ್ ಸ್ಟ್ರಗಲ್ಸ್. ತುಂಬ ಡಿಫಿಕಲ್ಟ್ಸ್ ಎಲ್ಲ ಫೇಸ್ ಮಾಡಿದ್ದೇವೆ. ಸೊ ಅಷ್ಟೇ ಸಹ ಎಂಜಾಯ್ ಸಹ ಮಾಡಿದ್ದೇವೆ. ಮತ್ತು ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಯಾ ನೆಕ್ಸ್ಟ್ ಎಲ್ಲರೂ ಸಹ ಸ್ಪ್ರೆಡ್ ಔಟ್ ಆಗ್ತೀರಿ. ಹೇಗೆ ಮುಗಿದ ಗೊತ್ತಿಲ್ಲ. ಈಗಲೂ ನನಗೆ ಮೊನ್ನೆ ನಾವು ಫಸ್ಟ್ ಇಯರ್ ಫ್ರೆಶರ್ಸ್ ಡೇ ಮುಗಿಸಿ ಬಂದದಷ್ಟೇ ಅಂತ ಅನಿಸ್ತಾ ಉಂಟು ಈಗ ಸಹ. ಲೈಕ್ ಇಟ್ ವಾಸ್ ಅ ಫ್ಲಾಶ್. ಕಣ್ಣು ತೆಗೆದು ಕಣ್ಣು ಇಂಜಿನಿಯರಿಂಗ್ 4th ಇಯರ್ ಅಲ್ಲಿ ಬಂದಾಗಿದೆ ನಾವು. ಲೈಕ್ ಸ್ವಲ್ಪ ಯೋಚನೆ ಮಾಡಿ, ನಾವು ಜಸ್ಟ್ ಮೊನ್ನೆಲ್ಲ ನಿನ್ನೆ ಫ್ರೆಶರ್ಸ್ ಡೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಡ್ಯಾನ್ಸ್ ಮಾಡ್ತಾ ಇದ್ವಿ, ಆಮೇಲೆ ತುಂಬ ಆಕ್ಟಿವಿಟಿ ಮಾಡ್ತಾ ಇದ್ವಿ. ಆದರೆ ಈಗ ಫೈನಲ್ ಇಯರಲ್ಲಿ ಇನ್ನೂ ಕಾಲೇಜ್ ಇಲ್ಲ. ಸೊ ಇಟ್ ವಾಸ್ ವೆರಿ ಸ್ಪೆಷಲ್, ತುಂಬ ಸ್ಪೆಷಲ್ ಮೂಮೆಂಟ್ಸ್. ನನಗೆ ಮೊದಲಿಂದ ತುಂಬ ಓಪನ್ ಅಪ್ ಆಗಿರುತ್ತೆ, ಆದರೆ ಇಲ್ಲಿ ನನಗೆ ತುಂಬ ಎಕ್ಸ್ಟ್ರೋವರ್ಟ್ ಆದೆ ಇನ್ನೂ ಸಹ. ಲೈಕ್ ತುಂಬ ಲೈಕ್ ನಾನು ಸಣ್ಣದಿಂದಲೇ ತುಂಬ ಎಲ್ಲರ ಜೊತೆ ರಬಕ್ಕ ಕ್ಲೋಸ್ ಆಗಿ ಮಿಂಗಲ್ ಓಪನ್ ಆಗೋ ರಬಕ್ಕ. ಬಟ್ ಇಲ್ಲಿ ತುಂಬ ಸ್ಪೀಡಾಗಿ ತುಂಬ ಫಾಸ್ಟಾಗಿ ನೆಕ್ಸ್ಟ್ ಲೆವೆಲಲ್ಲಿ ಹೋಯ್ತು ನನ್ನ. ಲೈಕ್ ಫಸ್ಟ್ ಇಯರಿಂದ ಪ್ರಿನ್ಸಿಪಾಲ್ ಜೊತೆ ಗಲಾಟೆ, ಇಲ್ಲಿ ರೀಲ್ಸ್ ಕಾಂಟೆಂಟ್ ತುಂಬ ಕ್ರಿಯೇಟಿವಿಟಿ ಬಂತು. ಲೈಕ್ ಅಷ್ಟೇ ತುಂಬ ಸ್ಪೆಷಲ್. ಅದು ಮತ್ತು ಡಿಪಾರ್ಟ್ಮೆಂಟ್ಸ್ ಯಾವತ್ತು ಸಪೋರ್ಟಿವ್ ಇದ್ದರು, ಎಂತ ಹೇಗಿದ್ರು ಓಕೆ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. Jai Shri Ram everyone. Good morning respected teachers, my dear friends and my second family. Today is not just a celebration, it is the closing of one of the most important chapters of our lives. Today is the last day we sit together as classmates, and that is why this moment is so heavy and so beautiful at the same time. We are leaving this place with bundles of memories, stories, friendships and thousands emotions in our hearts. Standing here as your CR for the past 2 years, I feel nothing but gratitude. Honestly, the first 2 years were not easy for me. I still remember the first day of second year in the same class. I was sitting on the last bench and I actually cried because I had nowhere to sit and no one to sit with. I felt completely alone that day. But life has its own way of surprising you. A few days later, I met my 2 idiots. And from that day till today, they have been an inseparable part of my journey for the last 3 years. And if I fast forward to today, I don't see that lonely person anymore. Today I see a hall full of people who care, who stand by me, who have become my support system. I truly feel blessed to have all of you in my life. Yes, along the way, I lost a few bonds. I tried my best to save them. I really did, but maybe God wanted me to move on in 2026. And that was the day I finally learned how to say goodbye. I want to take a moment to thank all our respected faculties. You didn't just teach us subjects, you taught us how to upgrade in life, how to think, how to grow, and how to aim for a better position in life. We'll always be grateful to each one of you. As a CR, I sincerely hope I have done justice to my role and responsibilities over the past 2 years. If I have made mistakes, they were never intentional. I always tried to do what is best for our class. And I also hope I was not just your CR, but a friendly classmate and a good friend for all of you. And I'll always remember the reels we made, the small celebrations we had, the laughter, the random moments, and all the sweet memories that we carried together. And from the bottom of my heart, I want to say sorry if I've hurt any one of you. It was never intentional. And at the same time, I want to thank those who have hurt me also. Because of you, I've been stronger than ever before. And to those who have supported me, guided me, and stood by me in my worst phase, thank you to all of you. I'll never forget you. And as we step into different paths from tomorrow, I just want to say I wish each one of you a very best for your future endeavors, and let us all be successful in our own ways, in our own time. This is not a goodbye, this is just a see you soon. And thank you for making these years unforgettable.
This is Chiti signing off with the love. Thank you, Ram Ram. ಹೀಗೆ ಮಾಡಿದ್ರೆ ಕ್ರಿಟಿಕ್ ಆಗುತ್ತಾ?
ಫಸ್ಟ್ ನಮ್ಮ ಕ್ಲಾಸಿಗೆ ಗರ್ಲ್ಸ್ನಿಂದ ಸ್ಟಾರ್ಟ್ ಮಾಡ್ತೇನೆ. ನಮ್ಮ ಕ್ಲಾಸಿನ ಈಶ್ವರಿ ಮಾಡ್ತಾಳೆಲ್ಲರ ತಲೆ ರಿಪೇರಿ. ಕ್ಷಿತಿ ನಿನ್ನ ವ್ಯತೆಗೇನಂಡ ಆ ಒಕ್ಕಲ್ನ ತಿಥಿ. ಇನ್ಫೋಸಿಸ್ ಅಮಿತಾ, ತೇಜಸ್ವಿನಿ ಸಹಿತ, ಪೀಡಿಯ ಫೇವ್ರೇಟ್ ಸುಪ್ರೀತಾ, ರೌಡಿ ರಂಗಮ್ಮ ನಮ್ಮ ರಿತಿಕಾ, ಅಂಡ್ ಅಶ್ವಿನಿ ಓಡ್ತಾಳೆ ವಿಪರೀತ. ಪ್ರಕೃತಿ ಕ್ಲಾಸಲ್ಲಿ ಮಾತಾಡೋದೇ ನಿನ್ನ ಪ್ರವೃತ್ತಿ. ಅಂಡ್ ವಿದ್ಯಾಮಾತೆ ನಮ್ಮ ಆದ್ಯ. ಲಾಸ್ಟ್ ಬೆಂಚ್ ಧನ್ಯಶ್ರೀ, ನಿಖಿಲ್ನ ಬೆಂಚಿಗೆ ದಿಕ್ಕೋಡು ಪದ್ಮಶ್ರೀ. ದಯಪಟ್ಟು ಆತ್ ಪನಿಷ್ಮೆಂಟ್ ತಿಂತಾರೆ ನಿಖಿಲು. ನಮ್ಮ ಕ್ಲಾಸಿಗೆ ಬತ್ತಲು ಭಾಗ್ಯಶ್ರೀ, ಸಾರಿ ನಮ್ಮ ಕ್ಲಾಸಿಗೆ ಬತ್ತಲು ಭಾಗ್ಯ, ಕೇನರ ಅಪುಜಿ ಕ್ಷಿತಿನ ವೈರಾಗ್ಯ, ನಮ್ಮ ಕಮ್ಮಿದ ಶಿಲ್ಪ ಶೆಟ್ಟಿ ಶ್ರಾವ್ಯ, ಪೊರ್ಲದ ಫೋಟೋಗ್ರಾಫರ್ ಶರಣ್ಯ, ಟಾಮ್ ಅಂಡ್ ಜೆರಿ ಫ್ರಮ್ ಅರಣ್ಯ. ಐ ಥಿಂಕ್ ಯು ಗಾಟ್ ಇಟ್ ಅನನ್ಯ. ಅವರಿಲ್ಲ. ಸಾತುಗು ಆಪುಂಡು ಬೋರು, ರೋಶ್ನಿಗೂ ಬೋರ್ಡ್ ಸಾಂಬಾರು, ಸೋಷಿಯಲ್ ಮೀಡಿಯಾಡು ಜ್ಯೋತಿರನ್ನೇ ಕಾರ್ಬಾರು. ಜುಮ್ಕಿ ಪಂಡು ನಮ್ಮ ಅಪರ್ಣ, ನಿಮ್ಮ ಗ್ಯಾಂಗ್ ಇಲ್ಲದೆ ಈ ಕ್ಲಾಸ್ ಅಪೂರ್ಣ. ನಮ್ಮ ಹೋಮ್ ಸಿಕ್ ಸುದೇಶ್ನ, ರಷ್ಯಾದ ಚಡ್ಡಿ ದೋಸ್ತುಗಳು ಅವರಿಲ್ಲ, ರಕ್ಷಿತ ಮತ್ತೆ ಶ್ರಾವ್ಯ. ವೆಜ್ ನಾನ್ ವೆಜ್ ಕಾಂಬಿನೇಷನ್ಗಳು, ಸುಮ್ನೆ ನಗಾಡುವ ಜೋಡಿ ಹಕ್ಕಿಗಳು. ನಮ್ಮ ಕ್ಲಾಸಲ್ಲಿದ್ದಾರೆ ಕಿರಿಕ್ ಪಾರ್ಟಿಗಳು. ದಿಸ್ ಇಸ್ ಫಾರ್ ಬಾಯ್ಸ್. ಅಶ್ವಿನಿ ಫ್ರಮ್ ಭಟ್ಕಳ, ನಮ್ಮ ವಿಕಿತಾ ಫ್ರಮ್ ಧರ್ಮಸ್ಥಳ. ಕ್ಲಾಸ್ನ ಕಾಮಿಡಿಗೆ ಅನುಜ್ಞಾನ ಬೆಂಚಿಸಾಕ್ತಾರೆ ತಳಮಳ. ಸಂತೂರ್ ಹುಡುಗಿ ಚಂದನ, ಟೆನ್ಷನ್ ಕ್ವೀನ್ ಹಿತೈಷಿ. ನಮ್ಮ ಕ್ಲಾಸಲ್ಲಿ ಹುಡುಗಿಯರ್ದೇ ರಾಶಿ. ಪ್ರಾಪ್ತಿ ನೀನೆಲ್ಲರ ಆಪ್ತಿ. ಬುಲಿಪೆಲು ನಮ್ಮ ವರ್ಷ, ಶ್ರೇಯನ ಕುಜಲು ಉದ್ದ ಬರುವ ಈ ವರ್ಷ. ಓಕೆ, ಇದು ಈಗ ನಮ್ಮ ಫುಲ್ ಕ್ಲಾಸ್ ಗೈಸ್. ಬಂದೆವು ಗೇಟನ್ನು ಮೇಲಿಂದ ಕೆಳಗೆ ನೋಡಿಕೊಂಡು. ನನಗೆ ಗೊತ್ತಿರೋರು ಯಾರಾದರೂ ಇರಬಹುದಾ ಎಂಬ ಸಂಶಯವಿಟ್ಟುಕೊಂಡು ಈ ಕಾಲೇಜು ಪ್ರವೇಶಿಸಿದೆವು. 10 ಮೆಟ್ಟಿಲು ಹತ್ತಿದೆವು, AV ಹಾಲನ್ನು ಏರಿದೆವು. ಇಂಡಕ್ಷನ್ ಪ್ರೋಗ್ರಾಮ್ ಶುರುವಾದವು. ಹೇ, ನಿನ್ನ ಹೆಸರೇನು ಎಂದು ಶುರುವಾದ ಮಾತು. ನೀವಂತ ಸೆಗಣಿ ತಿಂದು ಬರುದಾ ಗೂಬೆಗಳ ಅಂತ ಬೈದ್ರು ಮುಗಿಯದ ಮಾತು. ಟ್ರೇಸ್ ಇಟ್ ಅಂತ ಶುರುವಾದ ಪ್ರೋಗ್ರಾಮಿಂಗ್ ಕ್ಲಾಸು. ನಂಪಿ ಪಂಡಸ್ ಅರ್ಥವಾಗುವಷ್ಟರಲ್ಲಿ ನಮ್ಗಾಯ್ತು ತ್ರಾಸು. ನೀ ನನಗಿದ್ದರೆ ನಾನಿನಗೆ ಎಂದರು ಗುಂಡಣ್ಣ. ಫೀಸ್ ಕಟ್ಟಿಲ್ಲ ಅಂದ್ರೆ ಹೇಳಿದ್ರು ಕಾಲೇಜಿಗೆ ಬರಬೇಡಣ್ಣ ಅಂತ. ಅಂಡ್ ಒನ್ ಮೋರ್ ಥಿಂಗ್, ಆರ್ ಯು ಏಬಲ್ ಟು ವಿಸಿಬಲ್? ಹೇ, ಯಾಕ್ರೋ ಹಿಂಗಾಡ್ತೀರಾ? ಇಲ್ಲಿ ತಮಾಷೆ ಆಗಿದೆ ಅಲ್ಲ ಎಲ್ಲ ನಿಮಗೆ. ಹೊರಗಡೆ ಹೋಗಿ ಗೊತ್ತಾಗುತ್ತೆ. ದೇ ಶೋ ಯು ದ ಡೋರ್. ಮನ್ಸಿಲಾಯೋ? ಎಷ್ಟು ಮಾತಾಡ್ತೀರಾ? ಎಸ್ಪೆಷಲಿ ಯು, ದ ಲಾಸ್ಟ್ ಒನ್. ತಲೆ ಸರಿ ಇಲ್ವಾ? ಲ್ಯಾಬ್ ಉಂಟು ಗೊತ್ತುಂಟಲ್ಲ. ಮಕ್ಳೇ, ಕಮ್ ಆನ್ ಟೆಲ್ ಮಿ, ವೈ ಡಿಡ್ ಯು ಚೂಸ್ ಇಂಜಿನಿಯರಿಂಗ್? ಮಕ್ಳೇ, ಕಮ್ ಆನ್ ಟೆಲ್ ಮಿ, ವೈ ಡಿಡ್ ಯು ಚೂಸ್ ಇಂಜಿನಿಯರಿಂಗ್ ಅಂತ ಕೇಳಿದ ಕ್ವಶನ್ಗೆ ಇಂದಿಗೂ ಸಿಕ್ಕಿಲ್ಲ ಆನ್ಸರ್. ಇಂಜಿನಿಯರಿಂಗ್ ಫೀಲ್ಡ್ ಬಿಟ್ಟು ಬೇರೆಲ್ಲ ಫೀಲ್ಡಲ್ಲೂ ನಾವಾದ್ವಿ ಮಾಸ್ಟರ್. ಥ್ಯಾಂಕ್ ಯು. ಜೊತೆಯಾಗಿ ಯಾವುದೇ ಕೆಲಸ ಎಲ್ಲ ಮಾಡಿದೆ. ಅದು ಈ ಕ್ಲಾಸಿನ ನಾನು ಐ ಕ್ಯಾನ್ ಸೇ ಈ 2006 ಬ್ಯಾಚ್ ಅಲ್ಲಿ ನಮ್ಮಂತ ಬ್ಯಾಚ್ ಇಡೀ ಬೇರೆ ಬ್ಯಾಚ್ ಅಲ್ಲಿ ಯಾವುದಿಲ್ಲ. ಆರಾಮವಾಗಿ ಚಿಲ್ಲಾಗಿರಿ, ಯಾವುದೇ ಅಷ್ಟು ಯೋಚನೆ ಮಾಡಬೇಡಿ. ಒಂದು ಹುಡುಗಿಯರೆಲ್ಲ ಒಂದು 25-26 ವರ್ಷದಲ್ಲಿ ಮದುವೆ ಆಗಿ ಅಲ್ಲಿ ತುಂಬ ವೇಟ್ ಮಾಡಿ, ಯಾಕಂದ್ರೆ ಆಮೇಲೆ ಹುಡುಗರು ಸಿಗೋದಿಲ್ಲ. ಎಲ್ಲರ ಮದುವೆಗೆ ನನ್ನನ್ನೊಂದು ಕರೆಯುವುದು ಮಿಸ್ ಮಾಡಬೇಡಿ ಅಷ್ಟೇ. ಬಾಯ್ಸ್, ಈ ಈವೆಂಟ್ ಎಕ್ಸ್ಪೆನ್ಸ್ ಒಂದು 100 ರೂಪಾಯಿ ಹಾಕಿ ನನ್ನನ್ನೊಂದು ಬಚಾವ್ ಮಾಡಿ.
Hello, mic testing. Hello. So first of all, thank you for everyone. As you all ನಾನು ಬೆಂಗಳೂರಿಂದ ಬಂದಿರೋದು. ನನ್ಗಿಲ್ಲಿ ಬಂದಾಗ ಒಬ್ರು ಗೊತ್ತಿಲ್ಲ, ಅಂಡ್ ಫಾರ್ ದಿಸ್ ಪ್ಲೇಸ್ ಐ ಆಮ್ ನ್ಯೂ, ಕಂಪ್ಲೀಟ್ಲಿ ನ್ಯೂ. ನಂಗಿಲ್ಲಿ ಗೊತ್ತಿದೆ ಧರ್ಮಸ್ಥಳ ಒಂದು, ಸುಬ್ರಹ್ಮಣ್ಯ, ಮತ್ತೆ ಯಾವ ಪ್ಲೇಸು ಗೊತ್ತಿಲ್ಲ ದಕ್ಷಿಣ ಕನ್ನಡದಲ್ಲಿ. ಅಂಡ್ ಇಲ್ಲಿಗೆ ಬಂದೆ ಫಸ್ಟ್ ಡೇ. ಐ ಹ್ಯಾಡ್ ನೋ ಫ್ರೆಂಡ್ಸ್, ನಾಟ್ ಇವನ್ ನ್ಯೂ ಅಬೌಟ್ ದಿಸ್ ಪ್ಲೇಸ್ ಅಂಡ್ ಎವ್ರಿಥಿಂಗ್. ಸ್ಪೆಷಲ್ ಮೆನ್ಷನ್ ಆಲ್ಸೋ ಫಾರ್ ಮೈ ಹಾಸ್ಟೆಲ್ ಬಾಯ್ಸ್. ಅವರು ಆಲ್ಮೋಸ್ಟ್ ತುಂಬಾ ಇದ್ರು ಅಂಡ್ ಕ್ಲಾಸ್ ಅವರು. ಫಸ್ಟ್ ಇಯರ್ಸ್ ಅಷ್ಟೆಲ್ಲ ನಾನೇನು ಎಲ್ರ ಜೊತೆ ಇರ್ತಾ ಇರ್ಲಿಲ್ಲ, ಬಟ್ ಥರ್ಡ್ ಅಂಡ್ ಫೋರ್ತ್ ಇಯರ್ ಎಲ್ರು ಚೆನ್ನಾಗಿ ಮಿಂಗಲ್ ಆಗ್ತಿದ್ದೆ. ಅಂಡ್ ಮೋಸ್ಟ್ ಆಫ್ ಯು ಆಲ್ ನೋ, ಇವತ್ತು ನಾನು ನೋಡ್ತಾ ಇದ್ದೀನಿ, ಟುಡೇ ಇಸ್ ಮೈ ಲಾಸ್ಟ್ ಡೇ ಇನ್ ಪುತ್ತೂರ್. ನೆಕ್ಸ್ಟ್ ಬಂದ್ರು ಆಸ್ ಎ ಗೆಸ್ಟ್, ಇನ್ನು ಪರ್ಮನೆಂಟ್ ಆಗಂತೂ ಬರಲ್ಲ. ನಾಳೆ ಕಾಲೇಜ್ ಇದೆ ಮಗ, ಓಡ್ ಬರ್ಬೇಕು ಮನೆಯಿಂದ ಅಂತ ಬರಲ್ಲ. ಒಂಚೂರು ಬೇಜಾರಾಯ್ತು ಆ ವಿಡಿಯೋ ನೋಡ್ಬೇಕಾದ್ರೆ, ಬಟ್ ಇಟ್ಸ್ ಓಕೆ, ಇಟ್ಸ್ ಎ ಲೈಫ್ ಅಂಡ್ ವಿ ಹ್ಯಾವ್ ಟು ಮೂವ್ ಆನ್ ಫ್ರಮ್ ಅವರ್ ಲೈಫ್. ಅಂಡ್ ಎಲ್ರಿಗೂ ಥ್ಯಾಂಕ್ಸ್, ಅಂಡ್ ಇಟ್ಸ್ ಮೈ ಫೈನಲ್ ಗುಡ್ ಬೈ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಐ ನೋ ತುಂಬಾ ಜನರಿಗೆ ಸುಮಾರು ಡೌಟ್ಸ್ ಇದೆ, ಬೇರೆ ಏನೇನೋ ಇದೆ. ಇವತ್ತಿಗೆ ಎಲ್ಲದಕ್ಕೂ ಎಂಡ್ ಇಡುವ, ಅಂಡ್ ಲೆಟ್ಸ್ ಬಿ ವರ್ಕ್ ಆನ್ ಅವರ್ ಫ್ಯೂಚರ್ ಅಂಡ್ ಬಿ ಸಕ್ಸಸ್ಫುಲ್ ಎವ್ರಿ ಒನ್, ಅಷ್ಟೇ ಹೇಳ್ತೀನಿ. ಅಭಿಷೇಕ್, ಅಚಲ್, ಆದ್ಯ, ಅಮಿತಾ, ಅನನ್ಯ, ಅಂಕಿತ್, ಅನುಜ್ಞಾ, ಯಾರೆಲ್ಲ ಅಬ್ಸೆಂಟ್? ಅಪರ್ಣಾ, ಅಶ್ವಿನಿ, ಅವಿನಾಶ್, ಕ್ಷಿತಿ, ನಾಗೇಶ್ವರಿ, ಚಂದನ, ನಿತಿನ್, ರಚನ್, ಧನ್ಯ, ಧನ್ಯಶ್ರೀ, ಜ್ಯೋತಿ, ಗೌರವ್, ಗೋಕುಲ್, ಈಶ್ವರಿ, ಹರ್ಷಿತ್, ಮೀನಾಕ್ಷಿ, ಜಗದೀಶ್, ಜ್ಯೋತಿ, ತಮೀನ್, ಮನೀಶ್, ಮನೋರ, ಮೋಹಿಶಾ, ನಿತೇಶ್, ನಿಶಾಂತ್, ಕೇದಾರ್, ಪೂರ್ವಿಕಾ, ಕಾರ್ತಿಕ್, ಅನುಷ್, ಪ್ರಕೃತಿ, ರಾಹುಲ್, ರಚಿತಾ, ಪ್ರಕಾಶ್, ಕೃತಿಕಾ, ರೋಶ್ನಿ, ಸಚಿನ್, ಅಂಜನಾ, ಕಾರ್ತಿಕ, ಶರಣ್ಯ, ಶ್ರಾವ್ಯ, ಶ್ರೇಯಸ್, ಸೂರಜ್, ಸೌಂದರ್ಯ, ಶ್ರೀಧರನ್, ಸುದೇಶ, ಸುಪ್ರೀತಾ, ಗೌತ, ಕೃತಿಕಾ, ತೇಜಸ್ವಿನಿ, ವರ್ಷ, ವಿಕಿತಾ. ಸೆಲ್ಫಿ ಕೊಡ್ಸಿ. ಇದು ನಮ್ಮ ಲಾಸ್ಟ್ ಡೇ, ಹೇಳಲಿಕ್ಕೆ ಸಹ ಬೇಜಾರಾಗ್ತಿತ್ತು, ಕಣ್ಣಲ್ಲೆಲ್ಲ ನೀರು ಗೈಸ್. ಹಲೋ, ಇವತ್ತು ನಮ್ದು ಲಾಸ್ಟ್ ಡೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದು ನಮ್ಮ ಲಾಸ್ಟ್ ಡೇ. 4 years ಹೇಗೆ ಹೋಯ್ತು ಗೊತ್ತಿಲ್ಲ, ಹೇಗೆ ಆಯ್ತು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ದು ನಮಗೇನು ಬೇಜಾರಿಲ್ಲ, ವಾಪಸ್
ನೋಡ್ಬೇಕು ಅಂತ ಅನ್ಪ್ಲಾನ್ಡ್ ಅಲ್ಲಿ ಹೋಗಿ ನಮ್ಮೆಲ್ಲ ವಿಡಿಯೋಸ್ ನೋಡುದು ಮಸ್ತ್ ಮಜಾ ಮಾಡಿದ್ದೇವೆ. ಮತ್ತೆ ನಮ್ಮ ಮೆಮೊರೀಸ್ ಮಾಡ್ಬೇಕು ಅಂತ ಹೇಳೋರು ಮೆಮೊರೀಸ್ ಮಾಡ್ಲಿಕ್ಕೆ ಬರುದಿಲ್ಲ. ಬಂದಿದ್ದಿ ಲವ್ ಯು. ಒಂದು 10 years ಆಗಿ ನೋಡ್ತೇವೆ ಇದನ್ನು, ಕಣ್ಣಲ್ಲಿ ನೀರಿರ್ತದಾಗ. ಹಾಯ್, ದಿಸ್ ಇಸ್ ಹ್ಯಾಪಿ ಒಕೇಶನ್ಸ್ ಅಲ್ಲಿ ನಾವು ಇರ್ತೇವೆ. ನೀವು ಸಹ ಬನ್ನಿ. 4 ವರ್ಷ ಹೇಗೆ ಹೋಯ್ತು ಅಂತಲೇ ಗೊತ್ತಾಗುದಿಲ್ಲ. ಹೀಗೆ ಹೋಯ್ತು, ಬೇಜಾರಾಗ್ತದೆ. ಇನ್ನಿಲ್ಲಲ್ಲ ಕ್ಲಾಸಲ್ಲಿ ಒಟ್ಟಿಗೆ ಮೆಮೊರೀಸ್ ಮಾಡ್ಲಿಕ್ಕೆ ಇಲ್ಲಲ್ಲ ಅಂತ ಬೇಜಾರಾಗ್ತದೆ ಅಷ್ಟೇ. ತಾಂಜಿ 5 ವರ್ಷ ಆದ ಪಕ್ಕ ತೂಪರತ ಮೂಲೆ ಕುಲೋದಿತ್ತ ನಮನ ಅಂದ ಬೇಜಾರಾಪುಣು. ಓಕೆ 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 ಬಾಯ್. ಸ್ಪೆಷಲ್ ಇವತ್ತು ಮೈಸೂರಿಂದ ನಮಗೋಸ್ಕರ ನಮ್ಮ ಸೆಲೆಬ್ರೇಷನ್ಗೆ ಓಡಿಕೊಂಡು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಬಂದದ್ದು, ಬಂದಿದ್ದಾರೆ. ಈ ಡೇಗೋಸ್ಕರ ಮಿಸ್ ಮಾಡಬಾರ್ದು ಅಂತೇಳಿ ಇವತ್ತು ಕೂಗ್ಲಿಕ್ಕಿಲ್ಲ ಇನ್ನು. ನಿಮ್ಮಂತ ಫ್ರೆಂಡ್ಸ್ ಇನ್ನು ಸಿಗುದಿಲ್ಲ. ಕ್ಲಾಸ್ಮೇಟ್ಸ್ ನಮ್ಮತ್ತ ಕೂಗಿಸ್ತಾಳೆ. ಕಾಲೇಜ್ ಲೈಫ್ ಮುಗಿತು ಗೈಸ್, ಎಂತ ಇಲ್ಲ. ಎಲ್ಲ ಕೂಗ್ತಿದ್ದಾರೆ, ನಂಗೆ ಕೂಗ್ಲಿಕ್ಕೆ ಬರ್ತಿಲ್ಲ ಎಂತ ಮಾಡಲ್ಲ. ಕೂಗ್ತಿದ್ದಾರೆ, ನಂಗೆ ಕೂಗ್ಲಿಕ್ಕೆ ಬರ್ತಿಲ್ಲ ಎಂತ ಮಾಡಲ್ಲ. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಇನ್ನೊಂದು ಜನ್ಮ ಅಂತ ಇದ್ರೆ ಇವರೇ ಫ್ರೆಂಡ್ಸ್ ಸಿಗ್ಬೇಕು ಗೈಸ್. ಕಮೆಂಟ್ ಸೆಕ್ಷನ್ ಅಲ್ಲಿ ಯಾಕೆ ಹೇಗಿತ್ತು ಲೈನ್ ಇದು? ಹಲೋ, ಹಾಯ್, ಬಾಯ್, ಗುಡ್ ನೈಟ್, ಸಿ ಯು ಗಾಯ್ಸ್. ನಮಗ್ ಪಂಕ್ತಿನಿ ಅತ್ತ ಲಾಸ್ಟ್ ಥ್ಯಾಂಕ್ಸ್ ಇಕ್ಕ ಮಾತ್ರ ಬನ್ನಿ ಇಂಕ್ಲಿ ಬಂತಿ ಚಲಲ್ಲಿ ಅವು ಏನಲ್ಲ ಅಣ್ಣ ಬೊಕಾಲ ಹುಚ್ಚು ಸ್ನೇಕ್ ಮಾತ ಮಲ್ತೊಂದು ಇನ್ನಿಲ್ಲ ಪಂಡಲ್ ಗುಡ್ ಬೈ ಅದನ್ನ ಪೂರ ಮಂತ್ 2000 ಎಕ್ಸ್ಪೀರಿಯನ್ಸ್ ಕಾಲೇಜ್ ಎನ್ನ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನಮ್ಮ ಮೀಡಿಯಾ ಟೀಮ್ ದ ಹೆಡ್ ಹೆಲೋ ಗಾಯ್ಸ್. ಇದು ಕಮ್ಮಿದ ಶಿಲ್ಪ ಶೆಟ್ಟಿ ಆಲ್ನೊಟ್ಟಿಗೆ ಎಕ್ಸ್ಪೀರಿಯನ್ಸ್ ಎಡ್ಡೆತ್ತೇನೆ. ನಾಗುನ ಕೈಟ್ ಎಂಚಿನ ಬೈಗಳು ತಿಂದಿನಿ. ಬೈಗಳು ತುಳು ವರ್ಡ್ ಗೊತ್ತಿ지 ಸಾರಿ ಗೈಸ್. ಆ ನೆರಡೆ ತಿಂದಿನಿ. ಹೇಳ ಎಂಕ್ ನೆರ್ಪಲ್ ವಿಡಿಯೋಡ್ಲ ಎಂಕ್ ನೆರೊಂದುಲ್ಲ ತುಳಕ್ಷಿತಿ ಎಂಕ್ ನೆರೊಂದುಲ್ಲ ತುಳಕ್ಷಿತಿ. ಯಾವ ಇವೆಲ್ಲ ಸೋ ಸ್ಯಾಡ್. ಈ ಕಣ್ಣಲ್ಲಿ ಇನ್ನು ಏನೇನು ನೋಡ್ಬೇಕು ಈ ನಮ್ಮ ಕ್ಲಾಸ್ಮೇಟ್ಸ್ ಆದಿಪ್ಪನ ಲಾಸ್ಟ್ ಡೇ. ಸೊ ನಮ್ಮ ಮಾತೆ ಎಲ್ಲ ಚೂರ್ ಪಾತಿರಿ ಆ ಸ್ಟೇಜಿಗೆ ಹೋದು ಬೊಕ್ಕ ಜ್ಯೋತಿ ಒಂಜಿ ವಿಡಿಯೋ ಪಾಡ್ದಲ್ಲ ಇನ್ ಮಾತೆಲ್ಲ ಜ್ಯೋತಿ ಕೆ ಪೂಜಾರಿ ಚಾನಲ್ ಇನ್ಸ್ಟಾಗ್ರಾಮ್ ಪೊತ್ತೂಲೆ. ನನ್ನ ಫ್ಯೂಚರ್ ನಮ್ಮ ಇಪ್ಪನೇಜ ಗೊತ್ತಿದ್ದಿ ಅಲ್ಲ. ಪ್ಲೀಸ್ ಜ್ಯೋತಿನ ವ್ಲಾಗ್ಸ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಜ್ಜಿನೊಟ್ಟಿಗೆ ಮಾತ ವಿಡಿಯೋ ಉಂಡ ಇನ್ ಮಾತೆಲ್ಲ ತೂಲೆ ಬುಕ್ಕ ಅಲ್ಲ ಮಸ್ತ್ ಇನ್ಫ್ಲುಯೆನ್ಸರ್ ವಿಡಿಯೋಸ್ ಮಂತೊಂದಿಪ್ಪ ಲೈಕ್ ಫ್ಯಾಷನ್ ಫುಡ್. ಏ ನೆಕ್ಸ್ಟ್ ಏ ಜ್ಯೋತಿ ನೆಕ್ಸ್ಟ್ ಫುಡ್ ಕೊಲಾಬ್ ಇತ್ತು ಲೆಪ್ಪ ಅವ ನಮ್ಮ ಧರ್ಮಕ್ಕೆ ತಿನ್ನಿಯರು ಬರ್ಪ. ನೆಕ್ಸ್ಟ್ ಬಿಗ್ ಬಾಸ್ ಪೋಂಡಲ್ಲ ಬನ್ನ ನಮ್ಮ ಸಪೋರ್ಟ್ ಮನ್ಪ. ನೆಕ್ಸ್ಟ್ ಬಾಯ್ ಗೈಸ್. ಗಿಟೆಡ್ ಬೀಚ್ ಬರ್ಪೆ. ಹಾಯ್ ಲಾಸ್ಟ್ ಬೆಂಚ್ ಆತಿಜಿ ಪಿರಬೋಲ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಹೆಲೋ, ಇದು ನಮ್ಮ ಬೆಂಚ್. ನಾವು ಲಾಸ್ಟ್ ಇಂದ ಥರ್ಡ್. ಬರ್ಚಿ ಬೋರ್ಡ್ ಅಲೆಗ್ ನರ್ಪುನ ಬೋರ್ಡ್. ಹಲೋ ಹಾಯ್. ಯಾರು ಪನ್ನೋಡ್ಪಾನೆ
ಎಂಕ್ಲೊಂಜಿ ಈತ ಜನ ಉಂಡತಿ 4 ವರ್ಷದ ಎಡ್ಡ ಮೆಮೊರೀಸ್ ಶೇರ್ ಮಲ್ತದ ಬುಕ್ಕ 4 ವರ್ಷ ಇಂಚನೆ ಕುಲ್ದಿತ್ತ ರೆಡ್ ಬೆಂಚ್ ನಮ ಕುಲ್ದಿತ್ತ ಬಟ್ ಜ್ಯೋತಿ ನಕ್ಲನ ಬೆಂಚ್ ಬುಕ್ಕ ನಮ್ಮ 2 ಜನ ಒಟ್ಟಿಗೆ ಇತ್ತ ಎದುರು ಪಿರವ್ ಇತ್ತ ಅದೇ ಲೇಟ್ ಕಮರ್ಸ್ ಟಾಕಿಟಿವ್ಸ್ ಸೂಪರ್ ಇತ್ತು ಮಸ್ತ್ ಮೆಮೊರೀಸ್ ಮಲ್ತ ಅದಂಜಿ 10 ವರ್ಷ ಕುಲ್ದ ತೂಲಿ ಯಾ ಬುಕ್ಕ ದಾಪ ಅನ್ಪುನು ಬುಕ್ಕ ಎಂಕಪ್ಪು ನಮ್ಮ ತಿಕ್ಕೊಂದು ಇಪ್ಪ ಅಂದ ತಿಕ್ಕೊಂದು ಇಪ್ಪ ಅಂದ ಓ ಒಂದು ಸ್ನೇಕ್ ಗರ್ಲ್ ಅವು ಗ್ರೀನ್ ಕಲರ್ದಲ್ಲಿ ಇನ್ನು ಪಿರ ಸ್ಟೇಟಸ್ ಬರು ಫಾರ್ ಕಿಡಿಂಗ್ ಐಸ್ ಒಂದು ದಾದ ಪಂಡಲ ಒಂಜಿ ಫಾರ್ ಜೋಕ್ ಅವೇನು ಸೀರಿಯಸ್ ಆದ ಚಾಲಿತೆ ನಾಡೊಂದುಲ್ಲ ಅಲ್ಲ ಅತ್ತ ಇನಿ ಬರು ನನ್ನನ್ನು ಬಿಟ್ಟು ಗಿಡ ಮಾಡಿದ್ರು ಅಂದಲ್ಲಿ ಸೈಲೆಂಟ್ ಉಂಡಲ್ಲ ಅದನ್ನ ಬರು ಇನಿ ಇಯರ್ ಪುಲಿ ಪುನಿಯ ಕಣ್ಣೀರಿದು ಅಂದ್ ಆ ವಿಡಿಯೋ ತೂನಗಲ್ಲ ಬುಲ್ತೊಂದಿತ್ತಲ್ಲ ಅಲ್ಲಿ ಶೋಕ್ ಇತ್ತು ನಾ ವಿಡಿಯೋ ಎಲ್ಲ ಶೋಕ್ ಇತ್ತು 10 minutes ವಿಡಿಯೋ ಬಟ್ ಅಲ್ಲ ಶೋಕ್ ಇತ್ತು ಇಟ್ಟು ನಮ್ಮ ಎತ್ತು ಮೆಮೊರೀಸ್ ಇತ್ತು ಮಾತೇನಲ್ಲ ಎಕಡೊಂಜಿ ಚೈನ್ ದಿರ್ತು ಬಾಡಿ ನಿನ್ನ ಕೀ ಇತ್ತು ಅರ್ಧ ಆ ಕೀ ನಮ್ಮಲ್ಲಿ ಜಿತಿಕು ಬಂಗಾರದ ಚೈನ್ ತುಂಬಾ ಮಾತಾಡ್ತಿದ್ವಿ ಲೈಕ್ 0 ಇಂದ ಫುಲ್ ಓಪನ್ ಅಪ್ ಆಗಿ ಯಾವ ಲೆವೆಲ್ಗೆ ಹೋಗ್ಬೋದು ಅಂದ್ರೆ ನಮಗೆ ಗೊತ್ತು ಎಲ್ಲರೂ ಹೇಳ್ತಾರೆ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಎಂತ ಜಾಲಿ ಮಾಡುದು ಅಂತ ಆದ್ರೆ ಫಸ್ಟ್ ಬೆಂಚ್ ಅಲ್ಲಿ ಜಾಲಿ ಮಾಡಿದ್ರೆ ಲೆಕ್ಚರ್ಸ್ ಗೆ ಗೊತ್ತೇ ಆಗೋದಿಲ್ಲ ಅದು ಹೌದು ನಾನು ಈಚೆ ಸೈಡ್ ಕುತ್ಕೊಂಡು ಇವರನ್ನ ಅಬ್ಸರ್ವ್ ಮಾಡ್ತಿದ್ದೆ ಜಾಸ್ತಿ ಎಂತ ಎಲ್ಲ ಮಾಡ್ತಿದ್ದಾರೆ ಬುಕ್ ಅಲ್ಲಿ ಡ್ರಾಯಿಂಗ್ಸ್ ಮದುವೆಯಾಗಿ ಹನಿಮೂನ್ ವರೆಗೆ ಹೋಗಿತ್ತು ಇವರ ಡ್ರಾಯಿಂಗ್ ಮಾತಾಡಬಾರ್ದು ಎಲ್ಲ ನೋಡಿದೆ ನಾನು ಹೋಗಿದ್ದೆ ಎಲ್ಲ ಬುಕ್ ಅಲ್ಲಿ ಫಸ್ಟ್ ಬೆಂಚ್ ಅಲ್ಲಿ ಕಡ್ಲೆ ತಿನ್ನದ್ದು ಚಾಕ್ಲೇಟ್ಸ್ ತಿನ್ನದ್ದು ತಿಂಡಿ ತಿನ್ನದ್ದು ಮತ್ತೆ SV ಸರ್ ಇಂದ ಬೈಸ್ಕೊಂಡದ್ದು SV ಸರ್ ಇಂದ ಸುಮ್ಮನೆ ಬೈಸಿಕೊಂಡದ್ದು ಇವರು SV ಸರ್ ಇಂದ ನಾನು ಪೂರ್ವಿಕಾ ನಾಗರಾಜ್ ಸರ್ ಇಂದ ಯಾರು ನೀನು ಅಬ್ಸೆಂಟ್ ಕಾಣ್ತದೆ ನಾನು ಅವಳಲ್ಲಿ ಕೂತು ಸರಿ ನಿಂತು ಬೈದಿದ್ದಾರೆ ನಮಗೆ ಆಮೇಲೆ ನಾವು ತುಂಬಾ ಕ್ಲೋಸ್ ಆದ್ವು ರೀಲ್ಸ್ ಅದು ಇದು ಅದರಿಂದಾಗಿ ಜಾಸ್ತಿ ಕ್ಲೋಸ್ ಆದ್ದು ಅಂತ ಅನಿಸ್ತದೆ ಫೋಟೋಸ್ ತೆಗೆಯುವುದು ಅಂಡ್ ಕ್ಲಾಸ್ ಅವರು ಸಹ ಹಾಗೆ ಒಂದು ಆ ಟ್ರಿಪ್ ಕೂಡ ಅಷ್ಟೇ ಐವಿ ಅದ್ ಸ್ವಲ್ಪ ಬೇಗ ಅರೇಂಜ್ ಆಗದಿದ್ರೆ ಇನ್ನೊಂದು ಟ್ರಿಪ್ ಇದ್ರೆ ಗಮ್ಮತ್ ಮಾಡ್ಬೋದಿತ್ತು ತುಂಬಾ ಕ್ಲೋಸ್ ಆದ್ವಿ ಆ ಟ್ರಿಪ್ ಅಲ್ಲಿ ಎಲ್ರು ಹೇಗೆ ಅಂತ ಗೊತ್ತಾಯ್ತು ಇಲ್ಲ ನಾವು ನೋಡಿ ಹೇಳ್ತೇವೆ ಹೀಗಿರ್ಬೋದು ಅಂತ ಎಸ್ಪೆಷಲಿ ಬಾಯ್ಸ್ ಹೌದು ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಅವರನ್ನು ಒಂದಕ್ಕೆ ಹೋಗ್ಕೊಳ್ಬೇಕು ದ ವೇ ದೇ ಸೆಕ್ಯೂರ್ಡ್ ಅಸ್ ಆ ನೈಟ್ ಅಲ್ಲಿ ನಾನ್ ಫ್ರಂಟ್ ಅಲ್ಲಿ ಇದ್ದೆ ಹೇಗಿತ್ತು ಅಂತ ಹೇಳಿದ್ರೆ ಗರ್ಲ್ಸ್ ಮಧ್ಯದಲ್ಲಿದ್ರು ನನ್ನ ಫ್ರಂಟ್ ಅಲ್ಲಿ ಫುಲ್ ಬಾಯ್ಸ್ ಹಿಂದೆ ತಿರುಗಿ ನೋಡುವಾಗ ಲಾಸ್ಟ್ ಅಲ್ಲಿ ಕೂಡ ಬಾಯ್ಸ್ ನಿಂತುಕೊಂಡಿದ್ರು ದಟ್ ವಾಸ್ ಲೈಕ್ ತುಂಬಾ ಖುಷಿ ಆಯ್ತು ಅದು ನಮ್ಮ ಕ್ಲಾಸ್ ಬೆಸ್ಟ್ ಕ್ಲಾಸ್ ಈ ಇಂಜಿನಿಯರಿಂಗ್ ಅಂದ್ರೆ ಲೈಕ್ ನಾವು ಬೇರೆ ಕ್ಲಾಸಿಗೆ ಕಂಪೇರ್ ಮಾಡುವಾಗ ಆಕ್ಟಿವ್ ಇದ್ದೇವೆ ಎಲ್ಲದ್ರಲ್ಲಿ ಸಹ ಇದ್ದೇವೆ ಅಲ್ಲ ಎಲ್ಲರೂ ಹೇಳ್ತಾರೆ ಕ್ರಿಂಜ್ ಅಂತ ಅದು ಅವ್ರಿಗೆ ಆಗುದಿಲ್ಲ ಅಂತ ಅವ್ರು ಹಾಗೆ ಹೇಳುದು ಇಲ್ಲ ನಾನ್ ಸುಮಾರು ಅಂದ್ರೆ ಬೇರೆ ಕ್ಲಾಸ್ EC ಅವರು CS ನವರು ಹೇಳುದು ಕೇಳಿದ್ದಾನೆ ನಿಮ್ಮ ಕ್ಲಾಸ್ ಒಂದು ಎಷ್ಟು ಎಂಜಾಯ್ಮೆಂಟ್ ಹೇಳ್ತಾರೆ ಎಂತ ಇವೆಂಟ್ ಇದ್ರು ನಿಮ್ಮದೊಂದು ಗ್ರೂಪ್ ಇರ್ತದೆ ಅಲ್ಲ ನಿಮ್ಮದೊಂದು ಇದಿರ್ತದೆ ಅಲ್ಲ ಎಲ್ಲ ಥ್ಯಾಂಕ್ಸ್ ಮನೋಹರಿಗೆ ಮತ್ತೆ ಅವನೇ ಎಲ್ಲರನ್ನು ಎಕ್ಸ್ಪೀರಿಯನ್ಸ್ ಅವನೇ ಎಲ್ಲರನ್ನು ಕರ್ಸಿ ಫೋಟೋಸ್ ಅನ್ಪ್ಲಾನೆಡ್ ಇಂಜಿನಿಯರಿಂಗ್ ಥ್ಯಾಂಕ್ಸ್ ಮತ್ತೆ ನಮ್ಮದು ಅನ್ಪ್ಲಾನೆಡ್ ಉಂಟು ಚಂದ ನೋಡಿ ಎಲ್ಲ ನಮ್ಮ ಎಂಜಾಯ್ಮೆಂಟ್ ಎಲ್ಲದ್ರಲ್ಲಿ ಉಂಟು ಮತ್ತೆ ಇವಳು ಜ್ಯೋತಿಯ ಇದರಲ್ಲಿ ಸಹ ಉಂಟು ಹೌದು ಜ್ಯೋತಿ ಅದ್ರಲ್ಲಿ ಜ್ಯೋತಿ ನಂಗೆ ಹೇಗೆ ಪರಿಚಯ ಆದ ಗೊತ್ತಾ ನಿಮಗೆ ಜ್ಯೋತಿ ಹನುಮಗಿರಿಗೆ ಹೋಗುವಾಗ ಮ್ಯಾಂಗೋ ನಾವು ನೆನ್ಸಿದ್ವಿ ಯಾರೊಬ್ರು ಹೌದು ತುಂಬಾ ರಿಚ್ ಪಾರ್ಟಿ ಅಂತ ಆಯ್ತು ಮಿಸ್ಟ್ ಇನ್ ಕರ್ನಾಟಕ ಅಂತ ಯಾರು ಅಂತ ನೆನ್ಸಿದ್ವಿ ನಂಗೆ ಪರಿಚಯ ಇರ್ಲಿಲ್ಲ ನಾನು ಇಂಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಇರ್ಲಿಲ್ಲ ನಂಗೆ ಅಲ್ಲಿ ಕ್ಲಾಸ್ ಅಲ್ಲಿ ಅಂತ ಆಟ ಆಡಿದ್ವಿ ನಾವು ದಂಶರಸ್ ಅವಾಗ ನಿನ್ನ ಪರಿಚಯ ಆಯ್ತು ಇವಳು ಹನುಮಗಿರಿಗೆ ಹೋಗೋ ಬಸ್ ಅಲ್ಲಿ ಗಮ್ಮತ್ ಅಂತ್ಯಾಕ್ಷರಿ ಎಲ್ಲ ಹಾಡಿದ್ವಿ ಅನುಷನವರೊಟ್ಟಿಗೆ ಇದ್ಲಿ ಇವಳು ಆಮೇಲೆ ಗೊತ್ತಾಯ್ತು ಇವಳು ನಮ್ಮದೇ ಕ್ಲಾಸ್ ಅಂತ ಆಗ ಗೊತ್ತಿರ್ಲಿಲ್ಲ ಆಕ್ಟಿಂಗ್ ಮಾಡಿದ್ದು ಚೆನ್ನಾಗಿದೆ ಹೌದು ಎಲ್ಲ ಆಂಕರಿಂಗ್ ಚಂದ ಮಾಡ್ತಾಳೆ ಆಕ್ಟಿಂಗ್ ಎಲ್ಲ ಆಕ್ಚುಲಿ ನಮ್ಮ ಜರ್ನಿ ಎಲ್ಲ ಸ್ಟಾರ್ಟ್ ಆದ್ದು ಇಮ್ಮೋರ್ಟಲ್ಸ್ ಥ್ಯಾಂಕ್ಸ್ ಫಾರ್ ಚಿಚೋರೆ ಆ ಟೀಮ್ ಇಂದ
ತುಂಬಾ ಫುಲ್ ಕ್ಲೋಸ್ ಆಗಿ. ಆಗ ಪಿಕ್ ನೋಡುವಾಗ ಒಮ್ಮೆ ಆಯ್ತು ಎಷ್ಟು ಪಕ್ಕ ಹೋದ್ವಿ ಎಲ್ಲ ಫಸ್ಟ್ ಇಯರ್ ಇಂದ ಇಲ್ಲಿಗೆ ಅಂತ. 2000 ಎಷ್ಟು ಇಯರ್ 22 ಡಿಸೆಂಬರ್ ಅಲ್ಲಿ ಬಂದಿದ್ದದ್ದು, 26 ಜನವರಿಗೆ ಖಾಲಿ. ಆ ಪ್ರಾಕ್ಟೀಸ್ ಸೆಷನ್ ಆಗಿರ್ಬೋದು, ಇಲ್ಲಿ KC ಬ್ಲಾಕ್ ಅಲ್ಲಿ ಫುಲ್ ಇದುಂಟಲ್ಲ, ಸ್ಪೇಸ್ ಉಂಟಲ್ಲ, ಅಲ್ಲಿ ಕುತ್ಕೊಂಡು ಜೀವಿಗೆ ಪ್ರಾಕ್ಟೀಸ್ ಮಾಡಿದ್ದು ಜನ ವೆರೈಟಿ ಅಲ್ಲ, ಆ ಲೆಕ್ಕ ಅದ್ರ ಮೆಮೊರೀಸ್ ತುಂಬಾ ಉಂಟು, ಚಂದ ಇತ್ತು. ಪ್ರೈಸ್ ಅಲ್ಲ, ತುಂಬಾ ಕ್ಲೋಸ್ ಆದ್ವಿ ಅಷ್ಟೇ ಅಷ್ಟೇ. ಓಕೆ, Guys, this is not Tejaswini, this is Infosys Amita Kumari. If you know, you know. ಐ ನೋ ಯು ನೋ. First college ಗೆ ಬಂದ್ರು ಬೆಸ್ಟ್ ಮೆಮೊರಿ ಸಿಕ್ಕಿದೆ. ಯಾರು ಕೋ ಇಲ್ಲ ಲಾಸ್ಟ್. ಓಕೆ, ಥ್ಯಾಂಕ್ ಯು ಫಾರ್ ಆಲ್ ಮೆಮೊರೀಸ್. 5 stars forever. ನೋಡಿ, ಬೆಲ್ ಬಟನ್ ಒತ್ತಿ, ನೋಟಿಫಿಕೇಶನ್ ಬರಲಿ. Like, share, subscribe to Joe Talks.